ಸುಮಾರು ಜನರ ಕಮೆಂಟ್ಸ್ ಬರ್ತಾ ಇದೆ, ನಮ್ಮ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ, ಗಿಡ ನೆಡೋದೇ ಬೇಡ ಅಂತ ಅನಿಸ್ತಾ ಇದೆ, ಅಷ್ಟೊಂದು ಬೇಜಾರಾಗ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಕೇವಲ 8 ದಿನದಲ್ಲಿ ನಿಮ್ಮ ಗಿಡದಲ್ಲಿ ಗ್ರೋತ್ ಆಗೋದ್ರ ಜೊತೆಗೆ ಮೊಗ್ಗುಗಳು ಖಂಡಿತ ಬರುತ್ತೆ. ಅಷ್ಟು ಪವರ್ಫುಲ್ ಫರ್ಟಿಲೈಸರ್ ಇದು. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ವಿಡಿಯೋ ದಯವಿಟ್ಟು ಹೈಪ್ ಮಾಡಿ. ಯಾರೂ ಹೈಪ್ ಮಾಡ್ತಾ ಇಲ್ಲ, ದಯವಿಟ್ಟು ನೀವು ಹೈಪ್ ಮಾಡೋದ್ರಿಂದ ನನಗೂ ಮೋಟಿವೇಟ್ ಆಗುತ್ತೆ. ನಾನು ಮಾಡುವಂಥ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನನಗೂ ಕೂಡ ಒಂದು ಖುಷಿ ಅನಿಸುತ್ತೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ, ಹೈಬ್ರಿಡ್ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಇವಾಗ ಫ್ಲವರಿಂಗ್ ಆಗುತ್ತೆ. ಆದರೆ ದೇಸಿ ದಾಸವಾಳದಲ್ಲೂ ಕೂಡ ನನ್ನ ಗಾರ್ಡನ್ನಲ್ಲಿರುವಂಥ ಕಟಿಂಗ್ನಿಂದ ಬೆಳೆದಿರುವಂಥ ಗಿಡದಲ್ಲೂ ಕೂಡ ಫ್ಲವರಿಂಗ್ ಶುರುವಾಗಿದೆ. ನೋಡಿ, ಒಂದು ಚಿಕ್ಕ 4 ಇಂಚಿನ ಗ್ರೋ ಬ್ಯಾಗ್ನಲ್ಲಿ ಜಸ್ಟು ಮಣ್ಣಿನಲ್ಲಿ ಹಾಕಿರುವಂಥ ಗಿಡದಲ್ಲಿ ಫ್ಲವರಿಂಗ್ ಶುರುವಾಗಿದೆ. ಇನ್ನೂ ಅದರಲ್ಲಿ ಅಷ್ಟೊಂದು ಬ್ರಾಂಚಸ್ ಇಲ್ಲ, ಆದರೆ ಹೂಗಳು ಬರ್ತಾ ಇದೆ. ಇವುಗಳಿಗೆಲ್ಲ ಏನು ಕಾರಣ ಅಂತಂದರೆ, ಮೊದಲನೇದಾಗಿ ಸಾಯಿಲ್ ಮೀಡಿಯಾ ಚೆನ್ನಾಗಿರಬೇಕು ಹಾಗೂ ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ಸನ್ನು ಯೂಸ್ ಮಾಡಬೇಕು. ಅಷ್ಟೇ ಅಲ್ಲ, ಗಿಡಗಳನ್ನು ಚೆನ್ನಾಗಿ ಬಿಸಿಲು ಬರುವಂಥ ಒಂದು ಪ್ಲೇಸ್ನಲ್ಲಿ ಇಟ್ಕೊಳ್ಳಿ. ಇದರಿಂದ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಗ್ರೋತ್ ಚೆನ್ನಾಗಾಗುತ್ತೆ. ಇವಾಗ ಚಳಿ ಇರೋದ್ರಿಂದ ಗಿಡಗಳ ಒಂದು ಗ್ರೋತ್ ತುಂಬ ಸ್ಲೋ ಆಗೋದ್ರಿಂದ ನಾವು ಎಷ್ಟು ಚೆನ್ನಾಗಿ ಅವುಗಳನ್ನು ಆರೈಕೆ ಮಾಡ್ತೀವಿ, ಎಷ್ಟು ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್ಸನ್ನು ಇವಾಗ ಕೊಡ್ತೀವಿ, ಅಷ್ಟು ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಫ್ಲವರ್ಸ್ ಬರಬೇಕು ಅಂತಂದರೆ ಅದು ಯಾವ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ನೋಡೋಣ. ನೋಡಿ, ನಾನಿಲ್ಲಿ ಒಂದು 5 ದಿನಗಳ ಹಿಂದೆ ಈರುಳ್ಳಿ ಸಿಪ್ಪೆಯನ್ನು ನೆನೆಯೋದಕ್ಕೆ ಇಟ್ಟಿದ್ದೆ. ಮಿನಿಮಮ್ 5 ದಿನ ನೆನೆಯೋದಕ್ಕೆ ಇಡಿ. ಮ್ಯಾಕ್ಸಿಮಮ್ ಅಂದರೆ ಒಂದು 8 ದಿನ. ಆದರೆ ನೀವು ಎಷ್ಟು ಹೆಚ್ಚು ನೆನೆಯೋದಕ್ಕೆ ಇಡ್ತೀರೋ ಅಷ್ಟು ಅದನ್ನು ಡೈಲ್ಯೂಟ್ ಮಾಡಬೇಕಾಗತ್ತೆ. ಸೊ ಒಂದು 2-3 ದಿನ ಅಲ್ಲ ಅಂತಂದರೆ 5 ದಿನ ಸಾಕು. ನೋಡಿ, 5 ದಿನ ನೆನೆಸಾದ ನಂತರ ಆ ಈರುಳ್ಳಿ ಸಿಪ್ಪೆಯ ಒಂದು ಕಲರ್ ಎಲ್ಲ ನೀರಿನಲ್ಲಿ ಬಿಟ್ಟಿದೆ. ನೀವು 1 ದಿನ 2 ದಿನ ನೆನೆಸಿದ್ರೆ ಅಷ್ಟೊಂದು ಕಲರ್ ಬಿಡಲ್ಲ. ಇಲ್ಲಿ ಕಂಪ್ಲೀಟ್ ಸಿಪ್ಪೆಗಳೆಲ್ಲ ವೈಟ್ ಬಣ್ಣದಲ್ಲಿ ಬಂದಿದೆ, ಬಿಳಿ ಬಣ್ಣಕ್ಕೆ ತಿರುಗೋಗ್ಬಿಟ್ಟಿದೆ. ಇಷ್ಟು ನೀವು ನೆನೆಸ್ಕೊಳ್ಳಿ. ಇದರಿಂದ ಅಲ್ಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ ನೀರಿನಲ್ಲಿ ಬಂದುಬಿಟ್ಟಿರುತ್ತೆ. ಇವಾಗ ನಾವೇನು ಮಾಡಬೇಕು, ಈ ನೀರಿನಲ್ಲಿ 2 ವಸ್ತುಗಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಒಂದು ಲಿಕ್ವಿಡನ್ನು ಮಿಕ್ಸ್ ಮಾಡ್ತೀನಿ, ಆನಂತರ ಒಂದು ಮಿಕ್ಸ್ ಮಾಡೋದನ್ನು ಹೇಳ್ತೀನಿ. ನೋಡಿ, ಇಲ್ಲಿ 1 ಲೀಟರ್ನಷ್ಟು ನಾನಿಲ್ಲಿ ಈರುಳ್ಳಿ ಸಿಪ್ಪೆಯ ಲಿಕ್ವಿಡನ್ನು ತೊಗೊಂಡಿದ್ದೀನಿ. ಇದರಲ್ಲಿ 1 ಚಮಚದಷ್ಟು ಸೀವೀಡ್ ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ. ಈ 2 ವಸ್ತುಗಳಲ್ಲಿ ಸೀವೀಡ್ ಲಿಕ್ವಿಡ್ ಹಾಗೂ ಈರುಳ್ಳಿ ಸಿಪ್ಪೆಯಲ್ಲಿ ಮೈಕ್ರೋ ಹಾಗೂ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ. ಆ ಎರಡೂ ಒಂದು ಇಂಗ್ರೀಡಿಯೆಂಟ್ಸ್ ಅಂತಂದರೆ ಆ ಎಲ್ಲ ಪೋಷಕಾಂಶಗಳು ಈರುಳ್ಳಿ ಸಿಪ್ಪೆಯಲ್ಲೂ ಇದೆ. ಆಮೇಲೆ ಸೀವೀಡ್ ಲಿಕ್ವಿಡ್ನಲ್ಲಂತೂ ಎಲ್ಲ ರೀತಿಯ ಪೋಷಕಾಂಶಗಳು ಇದ್ದೇ ಇರುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಏನು? ಜಿಂಕ್, ಐರನ್, ಬೋರಾನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಆಮೇಲೆ ಇನ್ನೂ ಹಲವಾರು ರೀತಿಯ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರುತ್ತೆ. ಆಮೇಲೆ ಈರುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ, ಫಾಸ್ಫರಸ್ ಹೇರಳವಾಗಿರೋದ್ರ ಜೊತೆಗೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸಲ್ಫರ್ ಅಂಶ ತುಂಬ ಹೇರಳವಾಗಿರೋದ್ರಿಂದ ಇವಾಗ ಚಳಿಯಲ್ಲಿ ಬೇರುಗಳ ಗ್ರೋತ್ ಬೆಳವಣಿಗೆ ತುಂಬ ಸ್ಲೋ ಆಗಿರುತ್ತೆ. ಹಾಗಾಗಿ ನಿಮ್ಮ ಗಿಡಗಳಲ್ಲಿ ಏನಾಗ್ತಾ ಇರಲ್ಲ, ಹೂಗಳು ಚೆನ್ನಾಗಿ ಬರ್ತಾ ಇರಲ್ಲ. ಯಾಕಂತಂದರೆ ಬೇರುಗಳ ಬೆಳವಣಿಗೆ ಚೆನ್ನಾಗಾಗಲೇ ಇಲ್ಲ ಅಂತಂದರೆ ಅವು ಮೇಲ್ಗಡೆವರೆಗೂ ನಾವು ಹಾಕುವಂಥ ಫರ್ಟಿಲೈಸರ್ಸನ್ನು ಗಿಡದ ಟಿಪ್ವರೆಗೂ ತುದಿವರೆಗೂ ತಲುಪಿಸೋದಕ್ಕಾಗಲ್ಲ. ನೋಡಿ, ಈ ಗಿಡ ಒಂದು ಕಟಿಂಗ್ನಿಂದ ಬೆಳೆಸಿರುವಂಥ ದೇಸಿ ದಾಸವಾಳ. ಇದರಲ್ಲೂ ಕೂಡ ನೋಡಿ, ಮೊಗ್ಗುಗಳು ಎಷ್ಟೊಂದು ಸುರಿಮಳೆ ಆಗ್ತಾಯಿದೆ, ಅಷ್ಟು ಮೊಗ್ಗುಗಳು ಬರ್ತಾಯಿದೆ, ಅಷ್ಟೇ ಹೂಗಳು ಬರ್ತಾಯಿದೆ. ಸೊ ಇವಾಗ ನಾವು ಈರುಳ್ಳಿ ಸಿಪ್ಪೆಯನ್ನು ಕೊಡೋದ್ರಿಂದ ಅದರಲ್ಲಿರುವಂಥ ಸಲ್ಫರ್ ಅಂಶ ಬೇರುಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ನಾವು ಹಾಕುವಂಥ ಫರ್ಟಿಲೈಸರ್ಸನ್ನು ಗಿಡದ ತುದಿಯವರೆಗೂ ತಲುಪಿಸುತ್ತೆ ಹಾಗೂ ಬೇರುಗಳು ಹೆಲ್ದಿಯಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು, ಈ 2 ಮಿಕ್ಸನ್ನು ನೀವೇನು ಮಾಡಿ, ಒಂದು ಅರ್ಧ ಲೀಟ್ರ್ ಅಥವಾ ನಿಮ್ಮ ಪಾಟ್ನ ಅಳತೆಯನ್ನು ನೋಡ್ಕೊಂಡ್ಬಿಟ್ಟು 1 ದಿನ ನೀರು ಹಾಕೋದನ್ನು ಬಿಡಿ. ಒಂದು ಸ್ವಲ್ಪ ಮಣ್ಣು ಒಣಗಿದೆ ಅಂದಾಗ ಈ ಒಂದು ಫರ್ಟಿಲೈಸರನ್ನು ಹಾಕಿ. ಇದರಿಂದ ಏನಾಗುತ್ತೆ ಅಂತಂದರೆ ಲಿಕ್ವಿಡ್ ಹಾಗೂ ಫರ್ಟಿಲೈಸರ್ ವೇಸ್ಟ್ ಆಗಲ್ಲ, ಗಿಡಗಳಿಗೆ ಸಂಪೂರ್ಣವಾಗಿ ಅದರ ಒಂದು ನ್ಯೂಟ್ರಿಯೆಂಟ್ಸ್ ತಲುಪುತ್ತೆ. 2ನೇ ಫರ್ಟಿಲೈಸರ್ ಬಂದು ಅದೇ ಒಂದು ಈರುಳ್ಳಿ ಸಿಪ್ಪೆಯಲ್ಲಿ ನಾನು 1 ಲೀಟರ್ ಈರುಳ್ಳಿ ಸಿಪ್ಪೆಯನ್ನು ತೊಗೊಂಡು ಅದರಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು ನಿಂಬೆ ಹಣ್ಣಿನ ಅರ್ಧ ಭಾಗ, ಒಂದು ನಿಂಬೆ ಹಣ್ಣಿನಲ್ಲಿ 4 ಭಾಗ ಮಾಡ್ತೀವಲ್ಲ, ಅದರಲ್ಲಿ ಒಂದು ಭಾಗವನ್ನು ತೊಗೊಂಡು 1 ಲೀಟರ್ ಈರುಳ್ಳಿ ಸಿಪ್ಪೆಯ ನೀರಿನಲ್ಲಿ ಚೆನ್ನಾಗಿ ಅದರ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ಈ ನಿಂಬೆ ಹಣ್ಣು ಏನು ಮಾಡುತ್ತೆ ಅಂತಂದರೆ ಆ್ಯಸಿಡಿಕ್ ಆಗಿರೋದ್ರ ಜೊತೆಗೆ ಇವಾಗ ನಾವು ಚಳಿಗಾಲದಲ್ಲಿ ಈ ಸಿಟ್ರಿಕ್ ಫ್ರೂಟ್ಸನ್ನು, ಕಿತ್ತಳೆ, ಮೋಸಂಬಿ, ಆಮೇಲೆ ನಿಂಬೆ ಹಣ್ಣು, ಈ ಕಿನ್ನು ಅಂತ ಬರುತ್ತೆ ಸಣ್ಣದಾಗಿ, ಈ ರೀತಿಯ ಸಿಟ್ರಸ್ ಫ್ರೂಟ್ಸನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳ ಬೇರುಗಳು ಆರೋಗ್ಯಕರವಾಗಿರುತ್ತೆ. ಜೊತೆಗೆ ಇದು ಮಣ್ಣನ್ನು ಆ್ಯಸಿಡಿಕ್ ಮಾಡುತ್ತೆ. ಚಳಿಗಾಲದಲ್ಲಿ ನಾನು ಆವಾಗಲೇ ಹೇಳಿರೋ ರೀತಿ ಬೇರುಗಳು ಸುಪ್ತಾವಸ್ಥೆಯಲ್ಲಿ ಹೋಗಲ್ಲ. ಹಾಗಾಗಿ ಈ ಒಂದು ಸಿಟ್ರಸ್ ಫ್ರೂಟ್ಸನ್ನು ನಾವು ಗಿಡಗಳಿಗೆ ಕೊಡೋದ್ರಿಂದ ಏನಾಗುತ್ತೆ, ಗಿಡದ ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಮಣ್ಣು ಆ್ಯಸಿಡಿಕ್ ಆಗುತ್ತೆ.
ನೀವು ನಿಂಬೆಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಕೂಡ ಕೊಡ್ಬೋದು. ಈ ನಿಂಬೆಹಣ್ಣಿನಲ್ಲಿ ಮ್ಯಾಗ್ನೀಷಿಯಮ್, ಫಾಸ್ಫರಸ್, ಪೊಟ್ಯಾಷಿಯಮ್ ಹೇರಳವಾಗಿರುತ್ತೆ. ಜೊತೆಗೆ ಇದರಲ್ಲೂ ಕೂಡ ಹಲವಾರು ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಬೇರುಗಳು ಹಾಗೂ ಇವಾಗ ನೀವೇನಾದರೂ ಮಳೆಗಾಲದಲ್ಲಿ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ್ರೆ ಅದರಲ್ಲಿ ಚಿಗುರು ಬರ್ತಾ ಇದ್ರೆ ಈ ಚಿಗುರಿನ ಮೇಲೆ ಈ ಒಂದು ಲಿಕ್ವಿಡನ್ನು, ಈರುಳ್ಳಿ ಸಿಪ್ಪೆ ನೀರು ಆಮೇಲೆ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನು ಏನು ಮಾಡಿ ಮಿಕ್ಸ್ ಮಾಡಿ ಗಿಡಗಳ ಚಿಗುರಿನ ಮೇಲೆ, ಮೊಗ್ಗಿನ ಮೇಲೆ, ಹೂಗಳ ಮೇಲೆ ಬೇಡ, ಹೂ ಅರಳ್ತಾ ಇದ್ರೆ ಅದರ ಮೇಲೆ ಬೇಡ, ಚಿಗುರು ಹಾಗೂ ಮೊಗ್ಗಿದ್ರೆ ಎಲೆಗಳ ಮೇಲೆ, ಕಾಂಡದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಆ ಕಾಂಡದಲ್ಲಿ ಬರುವಂಥ ಚಿಗುರು ಬೇಗ ಫಾಸ್ಟಾಗಿ ಬೆಳೆಯುತ್ತೆ. ಅದರಲ್ಲಿ ಬೇಗ ಮೊಗ್ಗುಗಳು ಬರೋದಕ್ಕೂ ಕೂಡ ಈ ಒಂದು ನಿಂಬೆಹಣ್ಣು ಏನು ಮಾಡುತ್ತೆ ಅಂತಂದರೆ ಈ ಪ್ರಮೋಟ್ ಮಾಡುತ್ತೆ, ಅಂತಂದರೆ ಅದನ್ನು ಪುಷಪ್ ಮಾಡುತ್ತೆ. ಗಿಡದಲ್ಲಿ ಬೇರುಗಳು ಬೆಳವಣಿಗೆ ಆಗೋದ್ರ ಜೊತೆಗೆ ಅದರಲ್ಲಿ ಬೇಗ ಮೊಗ್ಗುಗಳು ಬರೋದಕ್ಕೆ ಇದು ಗಿಡಗಳನ್ನು ಮೋಟಿವೇಟ್ ಮಾಡುತ್ತೆ. ಹಾಗಾಗಿ ಇವಾಗ ನಾವು ಏನು ಮಾಡಬೇಕು, ಗಿಡಗಳಿಗೆ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ಸ್, 2 ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಸನ್ನು ನೀವು ಕೊಡಲೇಬೇಕು. ನೀವು ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ಗಿಡಗಳು ಎಷ್ಟು ಹೆಲ್ದಿ ಆಗಿದೆ, ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳಿದೆ, ಗಿಡದ ಎಲೆಗಳಾಗಿರ್ಬೋದು, ಗಿಡ ಆಗಿರ್ಬೋದು ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಹಚ್ಚ ಹಸಿರಾಗಿದೆ ಗಿಡಗಳು. ಈ 2 ಲಿಕ್ವಿಡ್ ಫರ್ಟಿಲೈಸರ್ಸನ್ನು ನಿಮ್ಮ ಗಿಡದ ಮೇಲೆ ಹಾಗೂ ಮಣ್ಣಿನಲ್ಲಿ ಯೂಸ್ ಮಾಡಿ ನೋಡಿ, ನಿಮಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನೀವೇ ನನ್ನ ವಿಡಿಯೋನಲ್ಲಿ, ನನ್ನ ಚಾನಲ್ನಲ್ಲಿ ಬಂದು ನೆಕ್ಸ್ಟ್ ವಿಡಿಯೋನಲ್ಲಿ ಕಮೆಂಟ್ ಮಾಡ್ತೀರಾ. ಇದು 100% ನನ್ನ ಗ್ಯಾರಂಟಿ. ಸೊ ಫ್ರೆಂಡ್ಸ್, ನೋಡೋದ್ರಲ್ಲ ಯಾವ ಅಳತೆಯಲ್ಲಿ ಇದನ್ನು ಹಾಕಬೇಕು ಅನ್ನೋದನ್ನು ನಾನು ಆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಮಾಡಬೇಕಾದ್ರೆ ಮೆನ್ಷನ್ ಮಾಡಿರ್ತೀನಿ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಗಿಡವನ್ನು ನಾನು ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟಿದ್ದೆ. ಇದರಲ್ಲಿ ತುಂಬ ಚೆನ್ನಾಗಿ ಇವಾಗ ಗ್ರೋತ್ ಆಗ್ತಾ ಇದೆ. ಇದರಲ್ಲೂ ಕೂಡ ಇವಾಗ ಮೊಗ್ಗು ಬರಬೇಕು ಅಂತಂದರೆ ನಾವು ಈ ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಕೊಡಲೇಬೇಕು. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಜೊತೆಗೆ ಈ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಕೊಡೋದ್ರಿಂದ ಗಿಡಗಳಿಗೆ ನಮ್ಮ ದೇಹಕ್ಕೆ ಹೇಗೆ ಬೇಕು ಹಾಗೆ ಇವುಗಳಿಗೂ ಕೂಡ ಸೂಕ್ಷ್ಮ ಪೋಷಕಾಂಶಗಳ ಅಗತ್ಯ ಇರುತ್ತೆ. ಸೊ ಈ ಒಂದು ಫರ್ಟಿಲೈಸರನ್ನು ಯೂಸ್ ಮಾಡಿ ನೋಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೊತೆಗೆ ನೋಡಿ, ಹೈಬ್ರಿಡ್ ದಾಸವಾಳ ಅಲ್ಲದೆ ದೇಸಿ ದಾಸವಾಳದಲ್ಲೂ ಕೂಡ ತುಂಬ ಚೆನ್ನಾಗಿ ಇವಾಗ ಫ್ಲವರಿಂಗ್ ಆಗ್ತಾ ಇದೆ. ನೀವು ಕೂಡ ಈ ಒಂದು ಫರ್ಟಿಲೈಸರನ್ನು ಯೂಸ್ ಮಾಡಿ ಗಾರ್ಡನಿಂಗ್ ಎಂಜಾಯ್ ಮಾಡಿ, ನಿಮ್ಮ ಸುತ್ತಮುತ್ತಲೂ ಗ್ರೀನ್ರಿಯನ್ನು ಮೇಂಟೈನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್.